ಎಲ್ಲ ನನ್ನ ಸರ್ಕಾರಿ ನೌಕರ ಮಿತ್ರರಿಗೆ ನಮಸ್ಕಾರ. ನಾನು ಈ ಒಂದು ವಿಡಿಯೋದಲ್ಲಿ ತಾವುಗಳು ಹೇಗೆ ಸ್ಯಾಲ್ರಿ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೋಬೋದು ಅನ್ನೋದನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಈ ಹಿಂದೆ ನೀವು ವೆಬ್ಸೈಟ್ನಲ್ಲಿ ಸ್ಯಾಲ್ರಿ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ತಾ ಇದ್ರಿ. ಇವಾಗ ಸರ್ಕಾರ ಅದಕ್ಕೆ ಅಂತ ಒಂದು ಹೊಸ ಆ್ಯಪನ್ನು ಬಿಟ್ಟಿದೆ. ಆ ಆ್ಯಪ್ ಹೆಸರು HRMS2 ESS ಅಂತ. ESS ಅಂದರೆ ಎಂಪ್ಲಾಯಿ ಸೆಲ್ಫ್ ಸರ್ವಿಸ್ ಅಂತ, ಉದ್ಯೋಗಿ ಸ್ವಯಂ ಸೇವೆ ಅಂತ. ಹಾಗಾಗಿ ಈ ಆ್ಯಪನ್ನು ಹೇಗೆ ಲಾಗಿನ್ ಆಗೋದು, ಆಮೇಲೆ ಅದನ್ನು ಹೇಗೆ ಬಳಕೆ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ. ಪ್ಲೇಸ್ಟೋರಲ್ಲಿ ಹೋಗಿ ನೀವು HRMS2 ESS ಅಂತ ಟೈಪ್ ಮಾಡಿದರೆ ಈ ಆ್ಯಪ್ ನಿಮಗೆ ಶೋ ಆಗುತ್ತೆ. ನೋಡ್ಬೋದು, ನೀವು ಇಲ್ಲಿ ಡಿಸ್ಪ್ಲೇದಲ್ಲಿ ಕಾಣಿಸ್ತಾ ಇದೆ. ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲೂ ಇದರ ಲಿಂಕ್ ಕೊಟ್ಟಿರ್ತೀನಿ. ನೀವು ಆ ಡಿಸ್ಕ್ರಿಪ್ಷನ್ಗೆ ಹೋಗಿ ಆ ಲಿಂಕನ್ನು ಡೈರೆಕ್ಟಾಗಿ ಕ್ಲಿಕ್ ಮಾಡಿ ಕೂಡ ನೀವು ಆ ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೋದು. ಅಥವಾ ನೀವು ಪ್ಲೇಸ್ಟೋರ್ಗೆ ಹೋಗಿ HRMS2 ESS ಅಂತ ಟೈಪ್ ಮಾಡಿದರೆ ಈ ಆ್ಯಪ್ ಶೋ ಆಗುತ್ತೆ. ಈ ಆ್ಯಪು ಹೇಗೆ ಲಾಗಿನ್ ಆಗೋದು ಅಂತ ಇವಾಗ ಮುಂದೆ ತಿಳಿಸ್ಕೊಡ್ತೀನಿ. ಈ ESS ಆ್ಯಪ್ ಡೌನ್ಲೋಡ್ ಮಾಡಿದ್ರೆ ನೀವು ಈ ಥರ ನಿಮಗೆ ಇಂಟರ್ಫೇಸ್ ಓಪನ್ ಆಗುತ್ತೆ. ಲಾಗಿನ್ ಅಂತ ಆಪ್ಷನ್ ಇದೆ. ಮೊದಲಿಗೆ ಹೊಸ ಬಳಕೆದಾರರಾಗಿ ನೋಂದಾಯಿಸಿ ಅಂತ. ನೀವು ಲಾಗಿನ್ ಅಂತ ಆಪ್ಷನ್ ತೊಗೋಬಾರ್ದು. ಮೊದಲಿಗೆ ಇದು ಆ್ಯಪು ಹೊಸ ಆ್ಯಪ್ ಆಗಿರೋದ್ರಿಂದ ನೀವು ಹೊಸ ಬಳಕೆದಾರರಾಗಿ ನೋಂದಾಯಿಸಿ ಅಂತಲೇ ಕ್ಲಿಕ್ ಕೊಡಬೇಕು. ಹೊಸ ಬಳಕೆದಾರರಾಗಿ ನೋಂದಾಯಿಸಿ ಅಂತ ಕ್ಲಿಕ್ ಕೊಟ್ಟಾಗ ಮುಂದೆ ನಿಮಗೆ ಈ ಥರ KJID ಏನೋ ನಿಮ್ಮದು KJID ಇರುತ್ತೆ, ಅದು ಹಾಕಬೇಕಾಗುತ್ತೆ. KJID ಹಾಕಿ ಇಲ್ಲಿ ಕ್ಯಾಪ್ಚಾ ಏನು ಕಾಣುತ್ತೆ, ಕ್ಯಾಪ್ಚಾ ಹಾಕಿ ಮುಂದೆ ಕೊಡಬೇಕಾಗುತ್ತೆ. ಮುಂದೆ ಕೊಟ್ಟ ನಂತರ ನಿಮಗೆ ನಿಮ್ಮ ಮೊಬೈಲ್ಗೆ ಯಾವುದು KJIDಗೆ ಯಾವ ನಂಬರ್ ರಿಜಿಸ್ಟರ್ ಆಗಿರುತ್ತೆ ಆ ನಂಬರ್ಗೆ OTP ಹೋಗುತ್ತೆ. ಆ OTPಯನ್ನು ನೀವು ಇಲ್ಲಿ ಹಾಕಬೇಕಾಗುತ್ತೆ. OTPಯನ್ನು ಹಾಕಿದ ಮೇಲೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಪಾಸ್ವರ್ಡ್ ಸೃಜಿಸಿ ಅಂತ. ಮಾಮೂಲಿ ನೀವು ನೋಡ್ಬೋದು, ಇಲ್ಲಿ ಕನಿಷ್ಠ 8 ಅಥವಾ ಗರಿಷ್ಠ 16 ಅಕ್ಷರ ಇರಬೇಕು. ದೊಡ್ಡ ಮತ್ತು ಸಣ್ಣ ಅಕ್ಷರಗಳ ಮಿಶ್ರಣ ಇರಬೇಕು. ಪಾಸ್ವರ್ಡಲ್ಲಿ ಚಿಹ್ನೆಗಳು ಮತ್ತು ಸಂಖ್ಯೆಗಳು ಒಳಗೊಂಡಿರಬೇಕು. ನೀವು ಎಕ್ಸಾಂಪಲ್ ಹೇಳಬೇಕಂದ್ರೆ ಭೂಮಿ @123 ಈ ಥರ ನಿಮ್ಮ ನೇಮ್ ಯಾವುದಾದ್ರೂ ನಿಮ್ಮ ನೇಮ್ ಹಾಕಿ @123 ಈ ಥರ ಸ್ಪೆಷಲ್ ಕ್ಯಾರೆಕ್ಟರ್ ಬಳಸಬೇಕಾಗುತ್ತೆ. ಆ ಥರ ಬಳಸಿ ನೀವು ಆ ಪಾಸ್ವರ್ಡನ್ನು ನೀವು ಒಂದು ಇದರಲ್ಲಿ ಯಾವುದಾದ್ರೂ ಡೈರಿಯಲ್ಲಿ ನೋಟ್ ಮಾಡಿ ಇಟ್ಕೊಳ್ಳಿ. ಆ ಥರ ಮೇಲ್ಗಡೆ ಕೆಳಗಡೆ ಸೇಮ್ ಪಾಸ್ವರ್ಡ್ ಹಾಕಿದ ಮೇಲೆ ಅದು ನಿಮಗೆ ಸಬ್ಮಿಟ್ ಕೊಟ್ಟ ಮೇಲೆ ಪಾಸ್ವರ್ಡ್ ಅನ್ನೋದು ಸೃಜನೆ ಆಗುತ್ತೆ. ಪಾಸ್ವರ್ಡ್ ಸೃಜನೆ ಆದಮೇಲೆ ಈ ಥರ ನಿಮಗೆ ಇಂಟರ್ಫೇಸ್ ಓಪನ್ ಆಗುತ್ತೆ. ರಿಜಿಸ್ಟರ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ರಿಜಿಸ್ಟರ್ಡ್ ಸಕ್ಸಸ್ಫುಲಿ ಅಂತ ಬಂದಮೇಲೆ ಅದಕ್ಕೆ ಡನ್ ಕೊಟ್ಟರೆ ನಿಮಗೆ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಮತ್ತೊಮ್ಮೆ ಈ ಥರ ನಿಮಗೆ ಇನ್ನೊಮ್ಮೆ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಇವಾಗ ನೀವು ಇಲ್ಲಿ ನಿಮ್ಮ KJID ನಂಬರ್ ಏನಿರುತ್ತೆ ಆ ನಂಬರ್ ಹಾಕಿ ಆವಾಗಲೇ ಏನು ಪಾಸ್ವರ್ಡ್ ರಚಿಸ್ಕೊಂಡಿದ್ರಿ ಆ ಪಾಸ್ವರ್ಡನ್ನು ಹಾಕಬೇಕಾಗುತ್ತೆ. ಇಲ್ಲಿ ಆ ಪಾಸ್ವರ್ಡ್ ಹಾಕಿ ಇಲ್ಲಿ ಕ್ಯಾಪ್ಚಾ ಏನಿದೆ ಹಾಕಿ ಮುಂದೆ ಕ್ಲಿಕ್ ಕೊಡಿ. ಇವಾಗ ಇನ್ನೊಮ್ಮೆ ನಿಮ್ಮ ರಿಜಿಸ್ಟರ್ ನಂಬರ್ಗೆ OTP ಬರುತ್ತೆ. OTP ಬಂದಾಗ ಆ OTPನ ಹಾಕಿ ಸಬ್ಮಿಟ್ ಕೊಡಬೇಕಾಗುತ್ತೆ. ಸಬ್ಮಿಟ್ ಕೊಟ್ಟಾಗ ಆ ಆ್ಯಪ್ ಅನ್ನೋದು ಓಪನ್ ಆಗುತ್ತೆ. ಈ ಆ್ಯಪ್ ಒಂದು ಸಲ ಓಪನ್ ಆದರೆ ನೀವು ಲಾಗೌಟ್ ಕೊಡೋವರೆಗೂ ಅದು ನಿಮ್ಮ ಮೊಬೈಲಲ್ಲಿ ಹಾಗೇ ಇರುತ್ತೆ. ಅದು ಲಾಗೌಟ್ ಆಗೋದಿಲ್ಲ ಆ್ಯಪು. ನೀವೊಂದು OTP ಹಾಕಿ ಈ ಥರ ಆ್ಯಪ್ ಓಪನ್ ಆಗುತ್ತೆ. ಒಂದೇ ಅಪ್ಲಿಕೇಶನ್ ಎಲ್ಲ ಸೇವೆಗಳು, ನಿಮ್ಮ ರಜೆ ನಿರ್ವಹಿಸಿ, ನಿಮ್ಮ ಸಾಲವನ್ನು ಟ್ರ್ಯಾಕ್ ಮಾಡಿ, ನಿಮ್ಮ ಪೇ ಸ್ಲಿಪ್ ವೀಕ್ಷಣೆ ಮಾಡಿ, ಈ ಥರ ಹಲವಾರು ಸೇವೆಗಳು ಈ ಒಂದೇ ಆ್ಯಪಲ್ಲಿ ಇರುತ್ತೆ. ಈ ಗೆಟ್ ಸ್ಟಾರ್ಟೆಡ್ ಕೊಡಬೇಕು. ಗೆಟ್ ಸ್ಟಾರ್ಟೆಡ್ ಕೊಟ್ಟರೆ ಈ ಥರ ಆ್ಯಪ್ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ವೈಲ್ ಯೂಸಿಂಗ್ ದಿ ಆ್ಯಪ್ ಅಂತ ಆಪ್ಷನ್ ಕೊಡಿ. ಆವಾಗ ನಿಮ್ಮ ಆ್ಯಪ್ ಅನ್ನೋದು ಓಪನ್ ಆಗುತ್ತೆ ನಿಮ್ಮ ಮೊಬೈಲಲ್ಲಿ. ಇಲ್ಲಿ ನೋಡ್ಬೋದು ನೀವು ಮೊದಲಿಗೆ ಸೇವೆಗಳನ್ನು ಗುರುತು ಮಾಡಿ ವೀಕ್ಷಿಸಿ ಅಂತ ಮೊದಲಿಗೆ ಆಪ್ಷನ್ ಇದೆ ನೋಡಿ. ಇಲ್ಲಿ ಆ ಆಪ್ಷನ್ಗೆ ಕ್ಲಿಕ್ ಕೊಡಬೇಕಾಗುತ್ತೆ. ಇಲ್ಲಿ ಸೇವೆಗಳು ವೀಕ್ಷಿಸಿ ಅಂತ ಆಪ್ಷನ್ಗೆ ಕ್ಲಿಕ್ ಕೊಡ್ತೀನಿ ಇವಾಗ ನಾನು. ಇಲ್ಲಿ ನೋಡ್ಬೋದು ನಿಮಗೆ ಹಲವಾರು ಸೇವೆಗಳು ಈ ಒಂದೇ ಆ್ಯಪಲ್ಲಿ ಬರ್ತವೆ.
ವೇತನ ಪಟ್ಟಿ ಅಂದರೆ ಪೇ ಸ್ಲಿಪ್ ತೊಗೋಬೋದು ನೀವು ಇದರಲ್ಲೇ. ರಜಾ, ನಿಮಗೆ ರಜೆಗಳು ಈ ವರ್ಷ ಎಷ್ಟು ರಜೆ ಇದ್ದಾವೆ, ಎಷ್ಟು ಜಮಾ ಆಗಿದ್ದಾವೆ, ಎಷ್ಟು ತೊಗೊಂಡಿದ್ರೆ ಅನ್ನೋ ಮಾಹಿತಿ ಸಿಗುತ್ತೆ. ಆಮೇಲೆ ಏನಾದರೂ ಸಾಲ ತೊಗೊಂಡಿದ್ರೆ ಸಾಲದ ಮಾಹಿತಿ, ಏನಾದರೂ ಹಬ್ಬದ ಮುಂಗಡ ಏನಾದರೂ ತೊಗೊಂಡಿದ್ರೆ ಅದ್ರ ಮಾಹಿತಿ ಸಿಗುತ್ತೆ. ವಿಮೆ ಏನಾದರೂ ಮಾಡಿಸಿದರೆ ಅದ್ರ ಮಾಹಿತಿ ಸಿಗುತ್ತೆ. ವಸೂಲಾತಿ, ಆ ಸಾಲ ವಸೂಲಾತಿ ಎಷ್ಟು ಮಾಡ್ಕೊಂಡಿದ್ರೆ ಅನ್ನೋದು ಮಾಹಿತಿ ಸಿಗುತ್ತೆ. ಪ್ರತಿಯೊಂದು ಮಾಹಿತಿ ಈ ಆ್ಯಪಲ್ಲಿ ಸಿಗುತ್ತೆ. ಇದು ಆ್ಯಪು ಪ್ರತಿಯೊಬ್ಬ ನೌಕರರು ಬಳಸಲೇಬೇಕಾದ ಆ್ಯಪು. ಆಮೇಲೆ ಇದರಲ್ಲಿ ಪ್ರತಿಯೊಂದು ಸೌಲಭ್ಯನೂ ಸಿಗುತ್ತೆ. ನೋಡ್ಬೋದು ನೀವಾಗ ಇಲ್ಲಿ ವೇತನ ಪಟ್ಟಿ ನೀವು ಯಾವುದೇ ವರ್ಷದ್ದು ಈಗ ಈ ಆ್ಯಪಲ್ಲಿ 2 ವರ್ಷದ ಕೊಟ್ಟಿದ್ದಾರೆ. ಇದರಲ್ಲಿ ಯಾವ ತಿಂಗಳದು ಬೇಕಾದರೂ ನೀವು ವೇತನ ಪೇ ಸ್ಲಿಪ್ಪನ್ನು ತೊಗೋಬೋದು. ಈಗ 2026 ಏಪ್ರಿಲು ನೋಡ್ಬೋದು. ಇಲ್ಲಿ ವೈಯಕ್ತಿಕ ಮಾಹಿತಿ, ಇಲ್ಲಿ ಇಲ್ಲಿ ಪಾವತಿ ಚೀಟಿ ಅಂಕಿಅಂಶಗಳು ಅಂತ ಇದೆ. ಇಲ್ಲಿ ಕೆಳಗಡೆ ಪೇ ಸ್ಲಿಪ್ಪು ನಿಮಗೆ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಆಪ್ಷನ್ ಇದೆ, ನೋಡ್ಬೋದು ನೀವು ಇಲ್ಲಿ. ಅಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಆ ಮಂತದ್ದು ಇಲ್ಲಿ ಪೇ ಸ್ಲಿಪ್ ಆಟೋಮೆಟಿಕ್ ಜನ್ರೇಟ್ ಆಗಿಬಿಡುತ್ತೆ. ಅದನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು. ಈ ಥರ ಇಲ್ಲಿ ಡೌನ್ಲೋಡ್ ಆಪ್ಷನ್ ಕೊಟ್ಟರೆ ಡೌನ್ಲೋಡ್ ಆಗಿಬಿಡುತ್ತೆ. ನೀವು PDF ಅನ್ನು ಯಶಸ್ವಿಯಾಗಿ ರಚಿಸಲಾಗಿದೆ, ತೆರೆಯಿರಿ ಅಂತಂದರೆ ಅದ್ರಲ್ಲಿ ಕ್ಲಿಕ್ ಕೊಟ್ಟು ನೀವು ಓಪನ್ ಮಾಡ್ಕೋಬೋದು. ಅಥವಾ ನಿಮ್ಮ ಗ್ಯಾಲರಿಗೂ ಈ ಪೇ ಸ್ಲಿಪ್ ಅನ್ನೋದು ಸೇವ್ ಆಗಿರುತ್ತೆ. ನೀವು ಯಾವುದೇ ಸಾಲ ಸೌಲಭ್ಯಕ್ಕೆ ಯಾವುದಕ್ಕಾದರೂ ಯೂಸ್ ಮಾಡ್ಕೋಬೋದು ನೀವು ಇದನ್ನು. ಇಲ್ಲಿ ಬ್ಯಾಕ್ ಬಂದೆ, ನೋಡ್ಬೋದು ನೀವು ರಜೆ ಅಂತ. ಈ ರಜೆ ಕ್ಲಿಕ್ ಕೊಟ್ಟರೆ ನೀವು ಏನಾದರೂ ಲೀವ್ ಅಪ್ಲಿಕೇಶನ್ನು ಇದರಲ್ಲೇ ಇವಾಗ ಮುಂದೆ ಫ್ಯೂಚರಲ್ಲಿ ಬರ್ಬೋದು. ಆಮೇಲೆ EL ಎನ್ಕೇಸ್ಮೆಂಟ್, ಪ್ರತಿ ವರ್ಷ EL ಎನ್ಕೇಸ್ಮೆಂಟ್ ಮಾಡ್ಕೊಳ್ತೀರಿ. ಆ EL ಎನ್ಕೇಸ್ಮೆಂಟ್ ರಿಕ್ವಿಸಿಷನ್ ಕೂಡ ಈ ಆ್ಯಪಲ್ಲೇ ಹಾಕೋಕ್ಕೆ ಮುಂದಿನ ದಿನಗಳಲ್ಲಿ ಬರ್ಬೋದು. ಇವಾಗ ಪ್ರಸ್ತುತ EST ಅವರಿಗೆ ರಿಕ್ವಿಷನ್ ಕೊಟ್ಟು ನಾವು EL ಎನ್ಕೇಸ್ ಮಾಡ್ಕೊಳ್ತಾ ಇದ್ದೀವಿ. ನೆಕ್ಸ್ಟು ಮುಂದಿನ ದಿನಗಳಲ್ಲಿ ಇದೇ ಒಂದು ಆ್ಯಪಲ್ಲಿಯೂ ನೀವು ಅರ್ಜಿ ಸಲ್ಲಿಸ್ಬೋದು. ಈ ಥರ ಹಲವಾರು ಸೇವೆಗಳಿದ್ದಾವೆ. ನೀವು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡು ನೀವೇ ಅದನ್ನು ಪ್ರತಿಯೊಂದನ್ನು ವೀಕ್ಷಣೆ ಮಾಡ್ಕೋಬೋದು. ಈ ಮಾಹಿತಿ ಇಷ್ಟವಾದಲ್ಲಿ ಈ ಥರ ನೌಕರರಿಗೆ ಉಪಯುಕ್ತ ಆಗುವ ವಿಡಿಯೋಗಳನ್ನು ಆವಾಗವಾಗ ಮಾಡಿ ನನ್ನ ಪೇಜಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಹಾಗಾಗಿ ದಯವಿಟ್ಟು ನನ್ನ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.